ವಿಶ್ವದ ಸೃಷ್ಟಿಯ ಮೂಲ ಸೂರ್ಯಮಂಡಲದೊಳಗ ವಾಸವಿರುವಂತ ದೇವಿ ಯಾರು ಗೊತ್ತಾ? ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ನಾನು ಇವತ್ತ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿ ಆರಾಧನೆನ ನಾವು ಮಾಡಾಕತ್ತೀವಿ. ಸೊ ಇವತ್ತು ಬೆಳಿಗ್ಗೆ 5:15 5:15 ಆಗಿತ್ತು ನಾವು ಮನೆಯಿಂದ ಹೋಗ್ಬೇಕಾದ್ರ. ಸೊ ಇವತ್ತ ಯೆಲ್ಲೋ ಕಲರ್ ಸ್ಯಾರಿ ಹಾಕೊಂಡಿದ್ವಿ. ಮತ್ತೆ ಆಮೇಲೆ ದೇವಿಗೆ ನಾನು ಏನೇನೆಲ್ಲ ಒಯ್ತೀನಿ ಅಂತ ಹೇಳಿ ಈ ವಿಡಿಯೋ ಒಳಗ ತೋರ್ಸಾಕತ್ತೀನಿ. ಸೊ ನಾನು ಒಂದ್ ಬಟ್ಲು ನೈವೇದ್ಯಕ್ಕೆ ಸಕ್ರಿ ಮತ್ತೆ ಅಕ್ಕಿ ಕಾಳು ಮತ್ತ ಅರ್ಶಿನ ಕುಂಕುಮ, ಆರತಿ ತಾಟ ಮತ್ತೆ ನೀರು, ಕೆಲವೊಂದಿಷ್ಟು ಹೂ ಹೋಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಇಲ್ಲಿ ಕೆಳಗಡೆ ಹೂ ಅದಾವ, ಹರ್ಕೊಂಡು ಹೋಗ್ತೀನಿ. ಅಂಡ್ ಇವತ್ತು ಆಸ್ ಯೂಶುವಲ್ ನಾವು ಅಷ್ಟಲಕ್ಷ್ಮಿ ಟೆಂಪಲ್ಗೆ ಹೋಗಿ ಅಲ್ಲಿ ನಾವು ದೇವಿಗೆ ಬನ್ನಿ ಮರನ ನಾವು ಪೂಜೆ ಮಾಡ್ತೀವಿ. ಆಮೇಲೆ ಬನ್ನಿ ಮರದ ನೆಕ್ಸ್ಟ್ ಡೇನೆ ನಾವು ಅಷ್ಟಲಕ್ಷ್ಮಿನ ಇಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಆರತಿ ಮಾಡಿ ಇಲ್ಲಿಂದ ನಾವು ಅಂಬಾಭವಾನಿ ಗುಡಿಗೆ ಹೋಗ್ತೀವಿ. ಸೊ ಇದು ನಮ್ಮ 9 ದಿನಾನು ನಾವು ಇದೇ ತರ ನಾವು ನಡ್ಕೊಂಡು ಬರ್ತೀವಿ. ಇನ್ನು ಕೂಷ್ಮಾಂಡ ದೇವಿ ಬಗ್ಗೆ ನನಗೆ ಎಷ್ಟು ಗೊತ್ತೈತಿ ಇನ್ಫಾರ್ಮೇಶನ್ ಅಷ್ಟನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಏನಾದ್ರೂ ಮಿಸ್ಟೇಕ್ಸ್ ಆದ್ರೆ ಅಗೇನ್ ಸಾರಿ ಅಂಡ್ ಫಾರ್ಗಿವ್ ಮೀ ಅಂತಾನೆ ಕೇಳ್ತೀನಿ. ಸೊ ಈಗ ಕೂಷ್ಮಾಂಡ ದೇವಿ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತೀನಿ. ನವರಾತ್ರಿಯ 4ನೇ ದಿನ ನಾವು ಆರಾಧಿಸುವ ಕೂಷ್ಮಾಂಡ ದೇವಿ ಅವರೇ ಆ ಶಕ್ತಿ. ನವರಾತ್ರಿ 4ನೇ ದಿನದೊಳಗ ನಾವು ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ತೀವಿ. ಅವರು ಅಷ್ಟಭುಜಾ ರೂಪದೊಳಗ ವಿಶ್ವ ಸೃಷ್ಟಿಯ ಆರಂಭಕ ಕಾರಣರಾದ್ರು. ಅಂಡ್ ಅವರ ಕೃಪೆಯಿಂದ ಆರೋಗ್ಯ, ಶಕ್ತಿ, ಸಂತೋಷ ಮತ್ತು ಸಮೃದ್ಧಿ ದೊರೀತೈತಿ. ಅಂಡ್ ಅವ್ರ ಬಗ್ಗೆ ಹೇಳ್ಬೇಕಂದ್ರ ದೇವಿಯ ಪರಿಚಯ: ಕು ಅಂದ್ರ ಚಿಕ್ಕದು, ಊಷ್ಮ ಅಂದ್ರ ಉಷ್ಣ ಅಥವಾ ಶಕ್ತಿ, ಆಂಡ ಅಂದ್ರ ಬ್ರಹ್ಮಾಂಡ. ಅಂದ್ರ ಚಿಕ್ಕ ನಗುವಿನಿಂದಲೇ ಈ ಬ್ರಹ್ಮಾಂಡವನ್ನ ಅವರು ಸೃಷ್ಟಿಸಿದ ಶಕ್ತಿ ಅಂತಾನ ಹೇಳ್ತಾರ. ಅಂಡ್ ಇವರು ಸಿಂಹವಾಸಿನಿ ಮತ್ತು 8 ಕೈಯೊಳಗ ಆಯುಧಗಳು ಮತ್ತು ಕಮಲನ ಹಿಡಿದವರಾಗಿರ್ತಾರೆ. ಅಂಡ್ ಆರಾಧನೆ ವಿಧಾನ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಶುದ್ಧ ಮನಸ್ಸಿಂದ ದೇವಿಗೆ ಪೂಜೆನ ಮಾಡ್ಬೇಕು. ಆರೆಂಜ್ ಕಲರ್ ಹೂವು ಮತ್ತು ವಸ್ತ್ರ ಈ ದೇವಿಗೆ ಬಹಳ ಪ್ರಿಯ. ಅಂಡ್ ನೈವೇದ್ಯ ಹೇಳ್ಬೇಕಂದ್ರ ಸಕ್ಕರೆ ಮತ್ತು ಪಾಯಸ ಮತ್ತು ಹಣ್ಣುಗಳು. ಮತ್ತೆ ಪೂಜೆ ಮಾಡ್ಬೇಕಾದ್ರ ಓಂ ದೇವಿ ಕೂಷ್ಮಾಂಡಾಯೇ ನಮಃ ಅಂತ ಹೇಳಿ 11, 21 ಅಥವಾ 108 ಬಾರಿ ಮಂತ್ರನ ಜಪಿಸ್ಬೇಕು. ಅಂಡ್ ದೇವಿಯ ಮಹತ್ವ, ಕೂಷ್ಮಾಂಡ ದೇವಿಯ ಮಹತ್ವ ಏನಂದ್ರ ಕೂಷ್ಮಾಂಡ ದೇವಿ ಆರಾಧನೆಯಿಂದ ಆರೋಗ್ಯ, ಶಕ್ತಿ, ಸಂತೋಷ ದೊರೀತೈತಿ. ದುರ್ಬಲ ಮನಸ್ಸು ಬಲಿಷ್ಠ ಆಗ್ತೈತಿ. ಅಂಡ್ ಇವರ ಶಕ್ತಿಯ ಅನಾಹತ ಚಕ್ರ ಅಂದ್ರ ಹೃದಯ ಚಕ್ರವನ್ನ ಅವರು ನಿಯಂತ್ರಿಸ್ತಾರೆ. ಅಂಡ್ ಇವತ್ತು 4ನೇ ದಿನ ಕೂಷ್ಮಾಂಡ ದೇವಿ ಆರಾಧನೆ ಮಾಡಿ ನೀವು ಸಹಿತ ನಿಮ್ಮ ಜೀವನದೊಳಗ ಆರೋಗ್ಯ ಮತ್ತು ಸಮೃದ್ಧಿನ ಪಡೀರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮಾಡ್ರಿ. ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಇವತ್ತು ನವರಾತ್ರಿ ಮತ್ತು ಒಂದಿಷ್ಟು ಆಸಕ್ತಿದಾಯಕ ವಿಚಾರಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಂತ ಹೇಳಿ ನನ್ನ ಇಚ್ಛೆ ಆಗೈತಿ, ಹಾಗಾಗಿ ಮಾಡ್ಕೊಳತ್ತೀನಿ. ಸೊ ನವರಾತ್ರಿ ಅಂದ್ರೆ ಜಸ್ಟ್ ಅದೊಂದು ಪೂಜೆ ಏನಲ್ಲ, ಅದು ಋತು ಬದಲಾವಣೆ, ಆರೋಗ್ಯ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಂಬಂಧಿಸಿದೈತಿ. ಅಂಡ್ ಪ್ರತಿದಿನ ಡೈಲಿ ನಾವು ವಿಭಿನ್ನ ರೀತಿಯ ದೇವಿಯ ಆರಾಧನೆ ನಾವು ಮಾಡ್ತೀವಿ. ಅಂದ್ರೆ ಪ್ರತಿದಿನ ನಾವು ವಿಭಿನ್ನ ದೇವಿಯ ಆರಾಧನೆ ಮಾಡೋದ್ರಿಂದ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗಿನ ಕುಂಡಲಿನ ಶಕ್ತಿ ಪ್ರಬುದ್ಧವಾಗಿರುತ್ತೆ. ಇಂಡಿಯಾದೊಳಗ ಎಲ್ಲಾ ಕಡೆ ನವರಾತ್ರಿನ ಬೇರೆ ಬೇರೆ ರೀತಿಯೊಳಗ ಆಚರಿಸ್ತೀವಿ. ಬೆಂಗಾಲ್ ಒಳಗ ದುರ್ಗಾ ಪೂಜೆ ಮಾಡ್ತಾರ, ಗುಜರಾತ್ ಒಳಗ ಗರ್ಬಾ ಮತ್ತು ದಾಂಡಿಯಾ ಮಾಡ್ತಾರ. ಅಂಡ್ ನಮ್ಮ ಕರ್ನಾಟಕದೊಳಗ ಮೈಸೂರು ದಸರಾ ಅಂತ ಹೇಳಿ ಆಚರಿಸ್ತೀವಿ. ಅಂಡ್ ಆಂಧ್ರ, ತಮಿಳ್ನಾಡು ಒಳಗ ಗೋಲು ಬೊಮ್ಮೆಯ ಹಬ್ಬ ಅಂತ ಹೇಳಿ ಆಚರಿಸ್ತಾರ. ಅಂದ್ರೆ ನವರಾತ್ರಿ ಜಸ್ಟ್ ಒಂದು ಧಾರ್ಮಿಕ ಹಬ್ಬ ಅಲ್ಲ, ಇದು ಸಂಸ್ಕೃತಿ, ಕಲಾ ಮತ್ತು ಭಕ್ತಿ ಮತ್ತು ಸಂಭ್ರಮದ ಹಬ್ಬ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಬದುಕಿಗೆ ಸಂಬಂಧಿಸಿದ ಮಾತು ಏನಪ್ಪಾ ಅಂದ್ರೆ ಪ್ರತಿ ದೇವಿ ಆರಾಧನೆ ಒಂದು ಪಾಠನ ಕಲಿಸುತ್ತ. ಇವತ್ತು ಕೂಷ್ಮಾಂಡ ದೇವಿ ನಮಗ ಹಾಸ್ಯ, ಸಂತೋಷದಿಂದಲೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಪರಿಹಾರ ಸಿಗ್ಬೋದು ಅಂತ ಹೇಳಿ ಸಾರ್ತಾರ. ಅಂಡ್ ಇವತ್ತು ನಾವು ಆರೋಗ್ಯ, ಶಕ್ತಿ, ಸಂತೋಷಕ್ಕಾಗಿ ದೇವಿನ ಆರಾಧಿಸಿದಾಗ ಅದು ಜಸ್ಟ್ ಪೂಜೆ ಅಲ್ಲ, ನಮ್ಮೊಳಗಿನ ಒಂದು ಶಕ್ತಿ ಬೆಳೆಸಿಕೊಳ್ಳಕ ಅದೊಂದು ಅವಕಾಶ ಅಂತಾನೆ ಹೇಳ್ಬೋದು. ಅಂಡ್ ನೀವು ಕೂಡ ಇವತ್ತು ಕೂಷ್ಮಾಂಡ ದೇವಿ ಆರಾಧನೆ ಮಾಡಿ ಜೀವನದೊಳಗ ಶಕ್ತಿ, ಸಂತೋಷ, ಸಮೃದ್ಧಿನ ಪಡೀರಿ. ಅಂಡ್ ಈ ವಿಡಿಯೋ ಲೈಕ್ ಆದ್ರೆ ಮತ್ತು ಅಂಡ್ ನನ್ನ ಸೋಷಿಯಲ್ ಇನ್ಫಾರ್ಮೇಶನ್ ಏನಾದ್ರು ನಿಮಗೆ ಇಷ್ಟ ಆಯ್ತು
ಸೊ ಲೈಕ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಾಳೆ 5ನೇ ದಿನ ಸ್ಕಂದ ಮಾತಾ ದೇವಿ ಆರಾಧನೆನ ನಾನು ಹೇಳ್ತೀನಿ. ದೇವಿ ಬಗ್ಗೆ ಅವರ ಮಹಿಮೆ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿದಾಯಕವಾಗಿರುವಂಥ ಒಂದಿಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ನನಗೆ ಎಷ್ಟು ಗೊತ್ತೈತಿ ಅಗೇನ್ ಅಷ್ಟೇ. ಆಮೇಲೆ ಏನಾದರೂ ನನಗೆ ಗೊತ್ತಿರಲಾರ್ದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. एंड जोर से बोलो जय माता दी, प्यार से बोलो जय माता दी. ಥ್ಯಾಂಕ್ ಯು. ಕೇವಲ ಒಂದು ನಗು ಮಾತ್ರದಿಂದಲೇ ಬ್ರಹ್ಮಾಂಡ ಹುಟ್ಟಿತು ಅನ್ನೋ ಕಥೆನ ನಾವೆಲ್ಲರೂ ಕೇಳೀವಿ. ಅದು ಜಸ್ಟ್ ಪುರಾಣದೊಳಗೆ ಅಷ್ಟೇ ಅಲ್ಲ, ನವರಾತ್ರಿಯ ನಾವು 4ನೇ ದಿನ ಆರಾಧಿಸುವಂಥ ಕೂಷ್ಮಾಂಡ ದೇವಿಯ ಸತ್ಯಕಥೆ ಅಂತಲೇ ಹೇಳ್ತಾರೆ. ಆ್ಯಂಡ್ ನವರಾತ್ರಿಯ ಪ್ರತಿ ದಿನಕ್ಕೂ ಒಂದೊಂದು ಶಕ್ತಿ ರೂಪ ಐತಿ. ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, ಮತ್ತು ಇವತ್ತು 4ನೇ ದಿನ ನಾವು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ತೀವಿ. ಇವರು ಬ್ರಹ್ಮಾಂಡ ಸೃಷ್ಟಿಯ ತಾಯಿ ಮತ್ತು ನಗುವಿನಿಂದಲೇ ಲೋಕವನ್ನು ನಿರ್ಮಿಸಿದ ದೈವಶಕ್ತಿ ಅಂತಲೇ ಹೇಳ್ತಾರೆ. ಆ್ಯಂಡ್ ಇವರ ಕತೆ ಒಂದೇ ಸೆಕೆಂಡ್ ಒಂದು ಸ್ವಲ್ಪ ಹೇಳಬೇಕಂದ್ರೆ ಇವ್ರ ಕತೆ ಪುರಾಣದ ಪ್ರಕಾರ ಆರಂಭದೊಳಗೆ ಎಲ್ಲ ಕಡೆ ಕತ್ಲ ಮತ್ತು ಶೂನ್ಯ ಮಾತ್ರ ಇತ್ತು. ಆಗ ಈ ದೇವಿ ತಮಗೆ ತಾವೇ ನಕ್ರಂತ. ಆ ನಗು ಮಾತ್ರದಿಂದಲೇ ಬೆಳಕು ಹುಟ್ಕೊಂಡು ಆ ಬೆಳಕಿನಿಂದನ ಬ್ರಹ್ಮಾಂಡ ಸೃಷ್ಟಿ ಆಯಿತು ಅಂತ ಹೇಳಿ, ಅದಕ್ಕಾಗಿ ಈ ದೇವಿಗೆ ಕೂಷ್ಮಾಂಡ ದೇವಿ, ಕೂಷ್ಮಾಂಡ ಅಂತಂದು ಹೆಸರು ಬಂತಂತ. ಆ್ಯಂಡ್ ಇವರ ರೂಪ ಲಕ್ಷಣಗಳು ಹೇಳ್ಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ ಅಷ್ಟಭುಜ, 8 ಕೈಗಳು, ಕೆಲವೆಡೆ ದಶಭುಜ ಅಂತಲೂ ಕೂಡ ಕರೀತಾರಂತ. ಆ್ಯಂಡ್ ಇವರು ಸಿಂಹವಾಸಿನಿ, ಇವರ ವಾಹನ ಸಿಂಹ. ಆಮೇಲೆ ಇವರು ಯಾವಾಗಲೂ ಕೈಯೊಳಗೆ ಆಯುಧಗಳು ಮತ್ತು ಅಮೃತ ಕಲಶ ಕಮಲನ ಹಿಡ್ಕೊಂಡಿರ್ತಾರೆ, ವಿವಿಧ ಆಯುಧಗಳು. ಸೂರ್ಯಮಂಡಲದೊಳಗೆ ವಾಸ ಮಾಡ್ತಾರ, ಆದ್ರಿಂದ ಇವರನ್ನ ಶಕ್ತಿ ಮತ್ತು ಜ್ಯೋತಿಯ ಮೂಲ ಅಂತಲೂ ಕರೀತಾರೆ. ಆ್ಯಂಡ್ ಇವರ ಆರಾಧನೆ ಮಹತ್ವ ನಾನು ಆಗಲೇ ಹೇಳ್ದಂಗೆ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತಾವ ಈ ದೇವಿಯ ಪೂಜೆ ಮಾಡೋದ್ರಿಂದ, ಮತ್ತು ಮನಸ್ಸಿಗೆ ಶಾಂತಿ ಸಂತೋಷ ಸಿಗುತ್ತೆ. ನಮ್ಮ ಜೀವನದೊಳಗೆ ಸಕಾರಾತ್ಮಕ ಶಕ್ತಿ ಬರುತ್ತೆ, ಕಷ್ಟಗಳ ಸುಲಭವಾಗಿ ದೂರ ಆಗ್ತಾವ. ಆ್ಯಂಡ್ ಕೂಷ್ಮಾಂಡ ದೇವಿನ ಆರಾಧಿಸಿದ್ರೆ ಅಸಾಧ್ಯನೂ ಕೂಡ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ಐತಿ. ಆ್ಯಂಡ್ ನಮ್ಮ ಒಂದಿಷ್ಟು ಕಾಮನ್ ಫೆಸ್ಟಿವಲ್ ಕನೆಕ್ಟ್ ಹೇಳಬೇಕು ಅಂದ್ರೆ, ನವರಾತ್ರಿ ಈ ದಿನದೊಳಗೆ ನಮ್ಮ ಮನೆಯೊಳಗೆ ಬೂದುಗುಂಬಳಕಾಯಿ ಹಣ್ಣನ್ನ ನಾವು ನೈವೇದ್ಯ ಆಗಿ ಅರ್ಪಿಸೋದು ಸಂಪ್ರದಾಯ ಐತಿ. ಆ್ಯಂಡ್ ಒಂದೊಂದು ಕಡೆ ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆನೂ ಮಾಡ್ತಾರೆ, ಯಾಕಂದ್ರೆ ಅಮ್ಮನ ವಾಸಸ್ಥಾನವೇ ಸೂರ್ಯಮಂಡಲ ಅಂತ ಹೇಳಿ ಇರೋದ್ರಿಂದ ಕೆಲವೊಂದು ಕಡೆ ಸೂರ್ಯ ದೇವರಿಗೂ ಸಹಿತ ವಿಶೇಷವಾದ ಪೂಜೆನ ಮಾಡ್ತಾರೆ. ಆ್ಯಂಡ್ ಊರೊಳಗೆ ದಸರಾ ಮೇಳಗಳು, ಭಜನೆ, ಹಬ್ಬದ ಸಂಭ್ರಮ, ಹೀಗೆ ಸಾಕಷ್ಟು ಡೆವೋಷನಲ್ ಪ್ಲಸ್ ಸೆಲೆಬ್ರೇಷನ್ ಒಂದೇ ಕಡೆ ಆಗ್ಬಿಟ್ಟಿರ್ತೈತಿ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಅಗೇನ್ ಲೈಕ್, ಶೇರ್, ಕಮೆಂಟು ಮಾಡೋದು ಮರಿಬೇಡ್ರಿ. ಆ್ಯಂಡ್ ನಾಳೆ ನವರಾತ್ರಿ 5ನೇ ದಿನ ಸ್ಕಂದ ಮಾತೆ ದೇವಿಯ ಆರಾಧನೆ ಹೇಗೆ ಮಾಡಬೇಕು, ಅದರದ ಮಹತ್ವ ಏನು ಅನ್ನೋದನ್ನ ಹೇಳ್ತೀನಿ. ಅಲ್ಲಿವರೆಗೂ ಜೈ ಮಾತಾ ದಿ.